ಆಥರ್ಸ್, ನೀವು ಬುಕ್ ರಿಲೀಸ್ ಮಾಡೋಕ್ಕೆ ಮುಂಚೆ 3 ಇಂಪಾರ್ಟೆಂಟ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ತುಂಬಾ ಆಥರ್ಸ್ ರೈಟಿಂಗ್ ಮತ್ತು ಪಬ್ಲಿಷಿಂಗ್ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ನಿಮ್ಮ ಬುಕ್ ಅನ್ನ ಲೀಗಲಿ ಪ್ರೊಟೆಕ್ಟ್ ಮಾಡೋದು ಇಸ್ ಈಕ್ವಲಿ ಇಂಪಾರ್ಟೆಂಟ್. ಈ 3 ಸ್ಟೆಪ್ಸ್ ಅನ್ನ ಮಿಸ್ ಮಾಡಿದ್ರೆ ಯಾವರು ನಿಮ್ಮ ಕಾಂಟೆಂಟ್ ನ ಕಾಪಿ ಮಾಡಬಹುದು, ನಿಮ್ಮ ಟೈಟಲ್ ನ ಮಿಸ್ಯೂಸ್ ಮಾಡಬಹುದು ಅಥವಾ ನಿಮ್ಮ ವರ್ಕ್ ಮೇಲೆ ರೈಟ್ಸ್ ಕ್ಲೇಮ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಬುಕ್ ಅನ್ನ ಪಬ್ಲಿಷ್ ಮಾಡೋಕ್ಕೆ ಮುಂಚೆ ನೀವು ಆಸ್ ಆಥರ್ ತಗೋಬೇಕಾಗಿರುವ 3 ಕೀ ಪ್ರೊಟೆಕ್ಷನ್ಸ್ ಯಾವುದು ಅಂತ ನೋಡೋಣ. ಬಟ್ ಬಿಫೋರ್ ದಟ್, ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಈಗಲೇ ನಮ್ಮ ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಪ್ರಾಕ್ಟಿಕಲ್ ಬಿಸ್ನೆಸ್ ಇನ್ಫಾರ್ಮೇಷನ್ ಮತ್ತು ಗ್ರೋತ್ ಟಿಪ್ಸ್ ಅನ್ನು ರೆಗ್ಯುಲರ್ ಆಗಿ ಶೇರ್ ಮಾಡ್ತೀವಿ, ಸೊ ದಟ್ ಯು ಕ್ಯಾನ್ ಸ್ಟೇ ಅಪ್ಡೇಟೆಡ್ ವಿತ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ದ ರೈಟ್ ಟೈಮ್. ನಾನು ಸುಪ್ರಜಾ ಫ್ರಮ್ ಲೀ ಇಂಟೆಲಿಜೆನ್ಸಿಯಾ ಪ್ರೈವೇಟ್ ಲಿಮಿಟೆಡ್, ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೆಪ್ ನಂಬರ್ 1, ನಿಮ್ಮ ಬುಕ್ಗೆ ಕಾಪಿರೈಟ್ ತಗೊಳ್ಳೋದು. ಕಾಪಿರೈಟ್ ಅಂದರೆ ಒರಿಜಿನಲ್ ವರ್ಕ್ ಕ್ರಿಯೇಟ್ ಮಾಡಿರುವ ಕ್ರಿಯೇಟರ್ಗೆ ಸಿಗುವ ಲೀಗಲ್ ರೈಟ್. ನೀವು ಬುಕ್ ಬರೆದಾಗ ಆಟೋಮ್ಯಾಟಿಕಲಿ ಆ ಕಾಂಟೆಂಟ್ಗೆ ಓನರ್ ಆಗ್ತೀರಾ. ಕಾಪಿರೈಟ್ ಆಕ್ಟ್ 1957 ಪ್ರಕಾರ ನಿಮ್ಮ ಬುಕ್ ಒಂದು ಲಿಟ್ರರಿ ವರ್ಕ್ ಆಗಿ ಪ್ರೊಟೆಕ್ಟ್ ಆಗುತ್ತೆ. ಯಾರಾದರೂ ನಿಮ್ಮ ಕಾಂಟೆಂಟನ್ನು ಕಾಪಿ ಮಾಡಿದ್ರೆ ನೀವು ಲೀಗಲ್ ನೋಟಿಸ್ ಕಳಿಸ್ಬೋದು, ಡ್ಯಾಮೇಜಸ್ ಕ್ಲೇಮ್ ಮಾಡ್ಬೋದು ಅಥವಾ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ಬೋದು. ಸ್ಟೆಪ್ ನಂಬರ್ 2, ISBN ತಗೋಬೇಕು. ISBN ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್. ಇದು ನಿಮ್ಮ ಬುಕ್ಕನ್ನು ಆಧಾರ್ ನಂಬರ್ ಅಂತ ಕನ್ಸಿಡರ್ ಮಾಡ್ಬೋದು. ಇಂಡಿಯಾ ಅಲ್ಲಿ ಇದನ್ನ ರಾಜಾ ರಾಮ್ ಮೋಹನ್ ರಾಯ್ ನ್ಯಾಷನಲ್ ಏಜೆನ್ಸಿ ಫಾರ್ ISBN ಇಶ್ಯೂ ಮಾಡ್ತಾರೆ. ISBN ಇಂದ ನಿಮ್ಮ ಬುಕ್ಗೆ ಅಫಿಷಿಯಲ್ ರೆಕಗ್ನಿಷನ್ ಸಿಗುತ್ತೆ, ಸೊ ದಟ್ ನೀವು ನಿಮ್ಮ ಬುಕ್ಕನ್ನು ಅಮೆಝಾನ್, ಫ್ಲಿಪ್ಕಾರ್ಟ್ ಥರ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸೆಲ್ ಮಾಡ್ಬೋದು ಮತ್ತು ಬಿಗ್ ಬುಕ್ ಸ್ಟೋರ್ಸ್ ಅಲ್ಲಿ ಲಿಸ್ಟ್ ಕೂಡ ಮಾಡ್ಬೋದು. ಸ್ಟೆಪ್ ನಂಬರ್ 3, ನಿಮ್ಮ ಬುಕ್ ಟೈಟಲ್ನ ಪ್ರೊಟೆಕ್ಟ್ ಮಾಡಬೇಕು. ತುಂಬ ಆಥರ್ಸ್ಗೆ ಇದು ಗೊತ್ತಿಲ್ಲ. ಕಾಪಿರೈಟ್ ನಿಮ್ಮ ಬುಕ್ ಕಾಂಟೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಬಟ್ ನಿಮ್ಮ ಬುಕ್ ಟೈಟಲ್ನ ಪ್ರೊಟೆಕ್ಟ್ ಮಾಡೋಲ್ಲ. ನಿಮ್ಮ ಟೈಟಲ್ ಪಾಪ್ಯುಲರ್ ಆಗಿದ್ರೆ ಯಾರು ಅದನ್ನು ಕಾಪಿ ಮಾಡ್ಬೋದು ಅಥವಾ ಸೇಮ್ ನೇಮ್ ಯೂಸ್ ಮಾಡ್ಬೋದು. ಇದನ್ನು ಅವಾಯ್ಡ್ ಮಾಡೋಕ್ಕೆ ನಿಮ್ಮ ಟೈಟಲ್ನ ಟ್ರೇಡ್ ಮಾರ್ಕ್ಸ್ ಆ್ಯಕ್ಟ್ 1999 ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಟ್ರೇಡ್ ಮಾರ್ಕ್ ನಿಮ್ಮ ಬುಕ್ನ ನೇಮ್ ಮತ್ತು ಬ್ರ್ಯಾಂಡ್ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಲಾಂಗ್ ಟರ್ಮ್ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಬಿಸ್ನೆಸ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟ್. ಬುಕ್ ಬರೆಯೋದು ಕ್ರಿಯೇಟಿವಿಟಿ, ಬಟ್ ಅದನ್ನು ಪ್ರೊಟೆಕ್ಟ್ ಮಾಡೋದು ಇಸ್ ಅ ಸ್ಟ್ರಾಟಜಿ. ನೀವು ಬುಕ್ ಲಾಂಚ್ ಮಾಡೋಕ್ಕೆ ಮುಂಚೆ ಕಂಪಲ್ಸರಿ ಆಗಿ ಈ 3 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ನೀವು ನಿಮ್ಮ ಬುಕ್ಕನ್ನು ಪಬ್ಲಿಷ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ರೆ ಲೀಗಲ್ ಗೈಡೆನ್ಸ್ ತಗೊಂಡು ಕರೆಕ್ಟ್ ವೇ ಅಲ್ಲಿ ಪ್ರೊಸೀಡ್ ಮಾಡಿ. ಪ್ರೊಟೆಕ್ಟ್ ಯುವರ್ ಬುಕ್, ಪ್ರೊಟೆಕ್ಟ್ ಯುವರ್ ಬ್ರ್ಯಾಂಡ್, ಪ್ರೊಟೆಕ್ಟ್ ಯುವರ್ ಫ್ಯೂಚರ್. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಬಿಸ್ನೆಸ್ ಆ್ಯಂಡ್ ಲೀಗಲ್ ರಿಲೇಟೆಡ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.